ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನನ್ನ ಹೆಸರು ದೀಪಾ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆಲ್ ಸ್ಲೀವ್ ಡೌನಿಂಗ್ ಚಾರ್ಟನ್ನು ತಿಳಿಸಿಕೊಡ್ತಾ ಇದ್ದೇನೆ. ಹಾಗೆ ಎಲ್ಲ ಸ್ಲೀವ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸಿಕೊಡ್ತಾ ಇದ್ದೇನೆ. ಹಾಗೆ ಹೊಸದಾಗಿ ಟೈಲರಿಂಗ್ ಕ್ಲಾಸ್ ಕಲಿಯೋದು ಈ ವಿಡಿಯೋನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಅಂದರೆ ನಿಮಗೆ ಸ್ಲೀವ್ ಕಟಿಂಗ್ ಅರ್ಥ ಆಗುತ್ತೆ. ಹಾಗಾದರೆ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ನಾನು ಮೊದಲೇದಾಗಿ ನಿಮಗೆ ಚಾರ್ಟ್ ತಿಳಿಸ್ಕೊಡ್ತೇನೆ. ಆನಂತರ ನಿಮಗೆ ನಾನು ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಇವಾಗ ಚಾರ್ಟ್ ನೋಡೋಣ ಬನ್ನಿ. ನೋಡಿ, ಆಲ್ ಸ್ಲೀವ್ ಡೌನಿಂಗ್ ಚಾರ್ಟ್ ಅಂತ ಬರೀಬೇಕು. ಮೊದಲೇದಾಗಿ ಸ್ಲೀವ್ ಲೆಂತ್ ಹಾಗೆ ಡೌನಿಂಗ್ ಈ ರೀತಿ ನೀವು ಬುಕ್ಕಿನಲ್ಲಿ ಬರೆದಿಡಿ. ಮೊದಲೇದಾಗಿ ಸ್ಮಾಲ್ ಸೈಜ್ 3, 4, 5 ಇಂಚು ಸ್ಲೀವ್ ಲೆಂತ್ ಇದ್ದರೆ ಡೌನಿಂಗ್ 2.5 ಇಂಚು ತಗೋಬೇಕು. ಇದು ಎಲ್ಲ ಸೈಜ್ವರೆಗೂ ನಡೆಯುತ್ತೆ. ಆನಂತರ ಸ್ಲೀವ್ ಲೆಂತ್ 6, 7 ಇಂಚ್ ಇದ್ದರೆ 3 ಇಂಚ್ ಡೌನಿಂಗ್ ತಗೊಳ್ಬೇಕು. ಇದು ಎಲ್ಲ ಸೈಜ್ವರೆಗೂ ಸೇಮ್ ಬರುತ್ತೆ. ಆನಂತರ ಸ್ಲೀವ್ ಲೆಂತ್ 8, 9, 10 ಇಂಚ್ ಇದ್ದರೆ 3.5 ಇಂಚ್ ಡೌನಿಂಗ್ ತಗೋಬೇಕು. ಇದು ಅಷ್ಟೇ ಎಲ್ಲ ಸೈಜ್ವರೆಗೂ ಸೇಮ್ ಡೌನಿಂಗ್ ಬರುತ್ತೆ. ಆಮೇಲೆ ಕೊನೆಯದಾಗಿ ಲಾಂಗ್ ಸ್ಲೀವ್ 11, 12, 14, 16, 18, 20 ಇಂಚು ಲಾಂಗ್ ಸ್ಲೀವ್ ಇದ್ದರೆ ಅವ್ರಿಗೆ ಡೌನಿಂಗ್ 4 ಇಂಚ್ ಬರುತ್ತೆ. ಇದು ಎಲ್ಲ ಸೈಜ್ವರೆಗೂ ಸೇಮ್ ಡೌನಿಂಗ್ ಬರುತ್ತೆ. ಫ್ರೆಂಡ್ಸ್, ಈ ಚಾರ್ಟನ್ನು ನೀವು ನೀಟಾಗಿ ಬುಕ್ನಲ್ಲಿ ಬರೆದು ಇಡಿ. ನಿಮಗೆ ಸ್ಲೀವ್ ಕಟಿಂಗ್ ಮಾಡಬೇಕಾದ್ರೆ ಈ ಚಾರ್ಟ್ ತುಂಬ ಯೂಸ್ ಆಗುತ್ತೆ, ಹಾಗೆ ಹೆಲ್ಪ್ ಆಗುತ್ತೆ ಫ್ಯೂಚರ್ನಲ್ಲಿ. ಹಾಗೆ ಮೊದಲೇದಾಗಿ ನಾನಿಲ್ಲಿ ನಿಮಗೆ ಅಸ್ತರ್ ಸ್ಲೀವ್ ಯಾವ ರೀತಿ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಅಸ್ತರ್ ಸ್ಲೀವ್ ಕಟ್ ಮಾಡಬೇಕಾದ್ರೆ ನಾವು 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೆಗೆದುಕೊಳ್ಬೇಕು. ಹಾಗೆ ಸಾದಾ ಸ್ಲೀವ್ ಕಟ್ ಮಾಡಬೇಕಾದ್ರೆ 2 ಇಂಚ್ ಮಾರ್ಜಿನ್ ತಗೋಬೇಕು ಎಕ್ಸ್ಟ್ರಾ. ಇವಾಗ ನಾವು ಸ್ಲೀವ್ ಕಟ್ ಮಾಡೋದಕ್ಕಾಗಿ ಕಾರ್ಡ್ ಶೀಟನ್ನು 2 ಫೋಲ್ಡ್ ಮಾಡಿ ಇಡಿ. ಆನಂತರ ನಾವು ಫಸ್ಟ್ ಅರ್ಧ ಇಂಚ್ ಮಾರ್ಕ್ ಮಾಡಬೇಕು. ಈ ಅರ್ಧ ಇಂಚ್ ಯಾಕೆ ಮಾರ್ಕ್ ಮಾಡಬೇಕಂತಂದರೆ ನಾವು ಸ್ಟಿಚಿಂಗಲ್ಲಿ ಅರ್ಧ ಇಂಚ್ ಹೋಗುತ್ತೆ, ಹಾಗಾಗಿ ಅರ್ಧ ಇಂಚ್ ಮಾರ್ಕ್ ಮಾಡಿ. ಆನಂತರ ಬ್ಲೌಸ್ ಲೆಂತ್ 5 ಇಂಚು ಮಾರ್ಕ್ ಮಾಡಬೇಕು. ನೋಡಿ, ಕರೆಕ್ಟ್ 5 ಇಂಚ್ ಮಾರ್ಕ್ ಮಾಡಿ 5 ಇಂಚ್ 3ರಿಂದ 5 ಇಂಚ್ ಒಳಗಡೆ ನಾನಿಲ್ಲಿ ನಿಮಗೆ ಕಟಿಂಗ್ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ. 3ರಿಂದ 5 ಇಂಚ್ ಲೆಂತ್ ಇದ್ದರೆ 2.5 ಇಂಚ್ ಡೌನಿಂಗ್ ಬರುತ್ತೆ. ಹಾಗಾಗಿ 5 ಇಂಚ್ ಮಾರ್ಕ್ ಮಾಡಿ ಮತ್ತು ಅರ್ಧ ಇಂಚ್ ಮಾರ್ಕ್ ಮಾಡಬೇಕು. ಈ ಅರ್ಧ ಇಂಚು ಮೇಲ್ಗಡೆ ಸ್ಟಿಚಿಂಗಿಗೆ ಹೋಗುತ್ತೆ. ಅಸ್ತರ್ ಸ್ಲೀವ್ಗೆ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತಗೋಬೇಕು. ಇವಾಗ 1 ಇಂಚ್ ಕರೆಕ್ಟ್ ಆಯಿತು. ಆನಂತರ ಬಗಲಿನ ಸುತ್ತಳತೆ 7 ಇಂಚ್ ತಗೋಬೇಕು. ಬಗಲಿನ ಸುತ್ತಳತೆ ಯಾವ ರೀತಿ ಅಳತೆ ಮಾಡಬೇಕು ಮತ್ತು ಸ್ಲೀವ್ ಕಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಆಲ್ರೆಡಿ ನಾನು ಒಂದು ವಿಡಿಯೋ ಹಾಕಿದ್ದೇನೆ. ಆ ವಿಡಿಯೋ ಯಾರು ನೋಡಿಲ್ಲ ಅಂದರೆ ತಪ್ಪದೇ ವಿಡಿಯೋ ನೋಡಿ. ಆ ವಿಡಿಯೋ ನೋಡಿದರೆ ಇದೆಲ್ಲ ನಿಮಗೆ ಅರ್ಥ ಆಗುತ್ತೆ. ಹಾಗೆ 28 ಸೈಜ್ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತಲೂ ವಿಡಿಯೋ ಮಾಡಿ ಹಾಕಿದ್ದೇನೆ. ಆ ವಿಡಿಯೋ ಹೊಸದಾಗಿ ಟೈಲರಿಂಗ್ ಕ್ಲಾಸ್ ಕಲಿಯೋರು ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋ ನೋಡಿ, ನಿಮಗೆ ಪೂರ್ತಿ ಕಟಿಂಗ್ ಅರ್ಥ ಆಗುತ್ತೆ. ಇವಾಗ 7 ಇಂಚಿಗೆ ಒಂದು ಲೈನ್ ಡ್ರಾ ಮಾಡಿದ ನಂತರ ನಾವು ಡೌನಿಂಗ್ 2.5 ಇಂಚ್ ತೆಗೆದುಕೊಳ್ಬೇಕು. 3ರಿಂದ 5 ಇಂಚ್ವರೆಗೆ ಡೌನಿಂಗ್ 2.5 ಇಂಚ್ ಬರುತ್ತೆ ಸ್ಲೀವ್ ಲೆಂತ್ ಇದ್ದರೆ. ಇವಾಗ 2.5 ಇಂಚಿಗೆ ಒಂದು ಲೈನ್ ಡ್ರಾ ಮಾಡಬೇಕು. ನೋಡಿ, ಈ ರೀತಿ ನೀಟಾಗಿ ಲೈನ್ ಡ್ರಾ ಮಾಡಿ. ಆನಂತರ ನಾವು ಎಕ್ಸ್ಟ್ರಾ ಮಾರ್ಜಿನ್ ಅಂತ 1.5 ಇಂಚ್ ಮಾರ್ಕ್ ಮಾಡಬೇಕು. ನೀವು ಎಷ್ಟು ಮಾರ್ಜಿನ್ ತೊಗೊಂಡಿರ್ತೀರಿ ಎಕ್ಸ್ಟ್ರಾ ಅಷ್ಟು ಇಡ್ಬೋದು. 2 ಇಂಚ್ ಇದ್ದರೆ 2 ಇಂಚ್ ಇಡ್ಬೋದು, 1.5 ಇಂಚ್ ಇದ್ದರೆ 1.5 ಇಡ್ಬೋದು. ಅದು ನಿಮ್ಮ ಮೇಲೆ ನಿಮ್ಮ ಇಷ್ಟದ ಪ್ರಕಾರ ಇರುತ್ತೆ. ಇವಾಗ ಇದಕ್ಕೆ ಒಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡಿ. ಆನಂತರ ಸ್ಲೀವ್ ಫಿಟ್ಟಿಂಗ್ ಮಾರ್ಕ್ ಮಾಡಬೇಕು. ನೋಡಿ, ಕೈ ತೋಳಿನ ಅಗಲ ಎಷ್ಟಿದೆ ಅಷ್ಟು ನೋಡಿಕೊಂಡು ಮಾರ್ಕ್ ಮಾಡಿ. ಆನಂತರ ಮಾರ್ಜಿನ್ ಅಂತ 1.5 ಇಂಚ್ ಮಾರ್ಕ್ ಮಾಡಿ. ಇವಾಗ ಇದೆಲ್ಲ ಮಾರ್ಕ್ ಮಾಡಿದ ನಂತರ ನಾವು ಸೆಂಟರ್ನಲ್ಲಿ ನೋಡಿ ಸ್ಲೀವ್ ಲೆಂತಿಂದ ಡೌನಿಂಗ್ವರೆಗೂ ಒಂದು ಲೈನ್ ಡ್ರಾ ಮಾಡಬೇಕು. ಈ ರೀತಿ ಸ್ಟ್ರೇಟಾಗಿ ಒಂದು ಲೈನ್ ಡ್ರಾ ಮಾಡಿ. ಆನಂತರ ಟೇಪ್ ತೊಗೊಂಡು ಅಳತೆ ಮಾಡಬೇಕು. ಈ ಲೈನ್ ಎಷ್ಟು ಇಂಚಿದೆ ಅಂತ ನೋಡಿ ಈ ರೀತಿ ಅಳತೆ ಮಾಡಿ ನಾವು ಸೆಂಟರ್ನಲ್ಲಿ ಫೋಲ್ಡ್ ಮಾಡಬೇಕು. ಈ ರೀತಿ 2 ಮಡಿಕೆ ಮಾಡಿ ಫೋಲ್ಡ್ ಮಾಡಿ ಎಷ್ಟು ಇಂಚ್ ಬರುತ್ತೆ ಅಷ್ಟು ಮಾರ್ಕ್ ಮಾಡಿ. ನೋಡಿ, ಈ ರೀತಿ ಮಾರ್ಕ್ ಮಾಡಬೇಕು. ಆನಂತರ ಇದು ಟೇಪನ್ನು ಮತ್ತೊಂದು ಸಲ ಮಡಚಬೇಕು. ಈ ರೀತಿ ಮಡಚಿ ಎಷ್ಟು ಇಂಚ್ ಬರುತ್ತೆ ಅಷ್ಟು ಮಾರ್ಕ್ ಮಾಡಿ. ಈ ಮೆಥಡ್ನೆಲ್ಲ ನೀವು ಹೊಸದಾಗಿ ಕಲಿಯೋರು ನೆನಪಿನಲ್ಲಿ ಇಟ್ಕೋಬೇಕು. ನೋಡಿ, ಮೇಲ್ಗಡೆ 1 ಇಂಚ್ ಮಾರ್ಕ್ ಮಾಡಬೇಕು. ಹಾಗೆ ಮೊದಲನೇ ಸೆಂಟ್ರ್ ಪಾಯಿಂಟಿಗೆ ಅರ್ಧ ಇಂಚ್ ಹೊರಗಡೆ ಮಾರ್ಕ್ ಮಾಡಬೇಕು. ನೋಡಿ, ಈ ರೀತಿ ಅರ್ಧ ಇಂಚು ಹೊರಗಡೆ ಮಾರ್ಕ್ ಮಾಡಿ. ಹಾಗೆ ಎರಡನೇ ಸೆಂಟ್ರ್ ಪಾಯಿಂಟಿಗೆ 1/4 ಇಂಚು ಒಳಗಡೆ ಮಾರ್ಕ್ ಮಾಡಬೇಕು. ನೋಡಿ, 1/4 ಇಂಚ್ ಈ ರೀತಿ ನೀಟಾಗಿ ಒಳಗಡೆ ಮಾರ್ಕ್ ಮಾಡಿ.
ಇವಾಗ ನಾವು ಅರ್ಧ ಇಂಚ್ ಮಾರ್ಕ್ ಮಾಡಿದ್ವಲ್ಲ ಹೊರಗಡೆ, ಅಲ್ಲಿಂದ ಈಗ ನೋಡಿ ಡೌನಿಂಗಿಂದ ಅರ್ಧ ಇಂಚಿಗೆ ಒಂದು ಲೈನ್ ಡ್ರಾ ಮಾಡಿ ಈ ರೀತಿ. ಇವಾಗ ನಾವು ಕೈಯಲ್ಲಿ ನೀಟಾಗಿ ಶೇಪ್ ತೆಗಿಬೇಕು. ನೋಡಿ ಈ ರೀತಿ ನಿಧಾನವಾಗಿ 1 ಇಂಚ್ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಂದ ಹಿಡಿದು ಈ ಅರ್ಧ ಇಂಚಿಗೆ ನೀಟಾಗಿ ಶೇಪ್ ತೆಗಿಬೇಕು. ಈ ರೀತಿ ಲೈನ್ ಡ್ರಾ ಮಾಡಿ ಸಾಕು. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ತುಂಬ ಈಸಿಯಾಗಿ ಬರುತ್ತೆ. ಇದು ಬ್ಯಾಕ್ ಸೈಡ್ ಆಯಿತು. ನಾವು ಫ್ರಂಟ್ ಸೈಡ್ ಮಾರ್ಕ್ ಮಾಡಬೇಕು. ಅದೇ 1 ಇಂಚಿನಿಂದ ಈ ರೀತಿ ಮಾರ್ಕ್ ಮಾಡಬೇಕು. ನಿಧಾನವಾಗಿ 1/4 ಇಂಚ್ ಒಳಗಡೆ ಈ ರೀತಿ ಒಂದು ಲೈನ್ ಡ್ರಾ ಮಾಡಿ ಡೌನಿಂಗ್ವರೆಗೂ ಲೈನ್ ಡ್ರಾ ಮಾಡಬೇಕು. ನೋಡಿ ಇವಾಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಸ್ಲೀವ್ ರೆಡಿ ಆಯಿತು. ನೋಡಿ ಇಷ್ಟೇ ಸ್ಲೀವ್ ಮಾರ್ಕ್ ಮಾಡೋದು. ಇವಾಗ ನಾವು ಸ್ಲೀವನ್ನು ಕಟ್ ಮಾಡಬೇಕು. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಸ್ಲೀವ್ ಕಟ್ ಮಾಡಿ ತೆಗಿಬೇಕು. ಮೊದಲೇದಾಗಿ ಬ್ಯಾಕ್ ಪಾರ್ಟ್ ಎರಡೂ ಕೂಡಿಸಿ ಕಟ್ ಮಾಡಿ ಆ ನಂತರ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡಬೇಕು. ಈ ಸ್ಲೀವ್ ಇವಾಗ 3 ರಿಂದ 5 ಇಂಚ್ವರೆಗೂ ಆಯಿತು. ನಾವು ಇನ್ನು ಮುಂದೆ ನೆಕ್ಸ್ಟ್ ಸ್ಲೀವ್ ಕಟಿಂಗ್ ಮಾಡೋಣ ಬನ್ನಿ. ಅದೇ ರೀತಿ ಕಾರ್ಡ್ಸೆಟನ್ನು 2 ಫೋಲ್ಡ್ ಮಾಡಿ ಇಡಬೇಕು. ಅಂತ ನಾವು ಮೊದಲೇದಾಗಿ ಸ್ಟಾರ್ಟಿಂಗ್ ಅರ್ಧ ಇಂಚ್ ಮಾರ್ಕ್ ಮಾಡಬೇಕು. ಮತ್ತು 7 ಇಂಚ್ ಸ್ಲೀವ್ ಲೆಂತ್ ಮಾರ್ಕ್ ಮಾಡಬೇಕು. ನಾನಿಲ್ಲಿ 6 ರಿಂದ 7 ಇಂಚ್ ಸ್ಲೀವ್ ಲೆಂತ್ ಡೌನಿಂಗ್ ತೀರಿಸ್ಕೊಡ್ತಾ ಇದ್ದೇನೆ. 7 ಇಂಚ್ ಲೆಂತ್ ಸ್ಲೀವ್ ಲೆಂತ್ ಮಾರ್ಕ್ ಮಾಡಿ ಆನಂತರ ಕೊನೆಯಲ್ಲಿ ಅರ್ಧ ಇಂಚ್ ಮಾರ್ಕ್ ಮಾಡಬೇಕು. ನೋಡಿ ಈ ರೀತಿ ಅರ್ಧ ಇಂಚ್ ಮಾರ್ಕ್ ಮಾಡಿ ಇದು ಅಸ್ತ ಸ್ಲೀವ್ ಕಟಿಂಗ್ ಆಗಿದೆ. ಇವಾಗ ಬಗಲಿನ ಸುತ್ತಳತೆ 7 ಇಂಚ್ ಮಾರ್ಕ್ ಮಾಡಬೇಕು. ಸ್ಲೀವ್ ಲೆಂತ್ ಸ್ಟ್ರೇಟಾಗಿ ಕೆಳಗಡೆ 7 ಇಂಚ್ ಬಗಲಿನ ಸುತ್ತಳತೆ ಮಾರ್ಕ್ ಮಾಡಿ ಆನಂತರ ಅದಕ್ಕೆ ಒಂದು ಲೈನ್ ಡ್ರಾ ಮಾಡಬೇಕು. ನೋಡಿ ಈ ರೀತಿ ಸ್ಟ್ರೇಟಾಗಿ ಒಂದು ಲೈನ್ ಡ್ರಾ ಮಾಡಿ ಇವಾಗ ನಾವು ಡೌನಿಂಗ್ ನೋಡಿ ಇದಕ್ಕೆ ಡೌನಿಂಗ್ ಚೇಂಜ್ ಆಗುತ್ತೆ. 3 ಇಂಚ್ ತೊಗೊಳ್ಬೇಕು. 3 ಇಂಚ್ ಡೌನಿಂಗ್ ಮಾರ್ಕ್ ಮಾಡಿ 6 ರಿಂದ 7 ಸ್ಲೀವ್ ಲೆಂತ್ ಇದ್ದರೆ ಡೌನಿಂಗ್ 3 ಇಂಚ್ ತೊಗೋಬೇಕು. ಇವಾಗ ಬಗಲಿನ ಸುತ್ತಳತೆಯಿಂದ ಡೌನಿಂಗ್ 3 ಇಂಚ್ ಒಂದು ಲೈನ್ ಡ್ರಾ ಮಾಡಿ ಅಂತ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ 1.5 ಇಂಚ್ ಮಾರ್ಕ್ ಮಾಡಬೇಕು. 1.5 ಇಂಚ್ ಮಾರ್ಕ್ ಮಾಡಿದ ನಂತರ ಒಂದು ಲೈನ್ ಡ್ರಾ ಮಾಡಿ ಹಾಗೆ ಸ್ಲೀವ್ ಫಿಟ್ಟಿಂಗ್ ಎಷ್ಟಿದೆ ಅಂತ ನೋಡಿಕೊಂಡು ಅಲ್ಲಿಗೆ ಮಾರ್ಕ್ ಮಾಡಬೇಕು. ಇವಾಗ ಸ್ಲೀವ್ ಫಿಟ್ಟಿಂಗ್ ಕಡೆ ಲೈನ್ ಡ್ರಾ ಮಾಡಬೇಕು. ಈ ರೀತಿ ಲೈನ್ ಸ್ಟ್ರೇಟಾಗಿ ಹೊಡೀರಿ. ಆನಂತರ ಎಕ್ಸ್ಟ್ರಾ ಮಾರ್ಜಿನ್ನು ಈ ರೀತಿ ಲೈನಾಗಿ ಸ್ಟ್ರೇಟ್ ಹೊಡಿಬೇಕು. ಇದೆಲ್ಲ ಲೈನ್ ಡ್ರಾ ಮಾಡಿದ ನಂತರ ಇವಾಗ ನಾವು ಸೆಂಟರ್ನಲ್ಲಿ ಕೈ ತೋಳಿನ ಉದ್ದ ಮತ್ತು ಡೌನಿಂಗ್ಗೆ ಸ್ಟ್ರೇಟಾಗಿ ಒಂದು ಲೈನ್ ಡ್ರಾ ಮಾಡಬೇಕು. ಆನಂತರ ನಾವು ಟೇಪ್ ತೊಗೊಂಡು ಅಳತೆ ಮಾಡಿ ನೋಡಬೇಕು ಇದು ಉದ್ದ ಎಷ್ಟು ಇಂಚಿದೆ ಅಂತ. ಅಳತೆ ಮಾಡಿ ನೋಡಿ ಸೆಂಟರ್ನಲ್ಲಿ ನಾವು ಮಡಚಬೇಕು. ನೋಡಿದ್ದು ಟೇಪನ್ನು ನೀಟಾಗಿಟ್ಟು ಅಳತೆ ಮಾಡಿ ಇವಾಗ ನಾವು ಟೇಪನ್ನು ಫೋಲ್ಡ್ ಮಾಡಿ ಅದು ಎಷ್ಟು ಇಂಚ್ ಬರುತ್ತೆ ಅಲ್ಲಿ ನೋಡಿಕೊಂಡು ಒಂದು ಮಾರ್ಕ್ ಮಾಡಬೇಕು. ಆನಂತರ ಮತ್ತೊಮ್ಮೆ ಟೇಪನ್ನು ಮಡಚಿ ಮಾರ್ಕ್ ಮಾಡಿ ಈ ರೀತಿ ನಾವು 2 ಸೆಂಟರ್ ಪಾಯಿಂಟ್ ತೆಗಿಬೇಕು ಅಂತ. ನೋಡಿ ಕೈ ತೊಳೆನ ಉದ್ದ ಇದೆಯಲ್ಲ ಮೇಲ್ಗಡೆ 1 ಇಂಚ್ ಮಾರ್ಕ್ ಮಾಡಬೇಕು. ಆನಂತರ ಮೊದಲನೇ ಸೆಂಟರ್ ಪಾಯಿಂಟ್ಗೆ ಹೊರಗಡೆ ಅರ್ಧ ಇಂಚ್ ಮಾರ್ಕ್ ಮಾಡಿ ಈ ಅರ್ಧ ಇಂಚ್ ಮಾರ್ಕ್ ಮಾಡಿದ ನಂತರ ನಾವು ಈ ಕಡೆ ಒಳಗಡೆ ಎರಡನೇ ಸೆಂಟರ್ ಪಾಯಿಂಟ್ ಒಳಗಡೆ 1/4 ಇಂಚ್ ಮಾರ್ಕ್ ಮಾಡಬೇಕು. ನೋಡಿ ಈ ರೀತಿ 1/4 ಇಂಚ್ ಮಾರ್ಕ್ ಮಾಡಿ ಅಂತ ಈ ಡೌನಿಂಗು ಮತ್ತು ಅರ್ಧ ಇಂಚಿಗೆ ಸ್ಟ್ರೇಟಾಗಿ ಒಂದು ಲೈನ್ ಡ್ರಾ ಮಾಡಿ ಇದು ಸ್ಟ್ರೇಟಾಗಿ ಲೈನ್ ತೆಗಿಬೇಕು. ಇವಾಗ ನಾವು ಕೈಯಿಂದಲೇ ಶೇಪ್ ತೆಗಿಬೇಕು. ನೋಡಿ ಸ್ಲೀವ್ ಶೇಪ್ ಯಾವ ರೀತಿ ತೆಗೆದು ಅಂತ ಈ 1 ಇಂಚಿಂದ ಈ ಅರ್ಧ ಇಂಚಿಗೆ ಸ್ಟ್ರೇಟಾಗಿ ಈ ರೀತಿ ಶೇಪ್ ತೆಗೀರಿ. ಇದು ಬ್ಯಾಕ್ ಸೈಡ್ ಶೇಪ್ ಆಯಿತು. ಇವಾಗ ಫ್ರಂಟ್ ಸೈಡ್ ಸ್ಲೀವ್ ಶೇಪು ನೋಡಿ ರೀತಿ 1/4 ಇಂಚ್ ಒಳಗಡೆ ಲೈನ್ ಡ್ರಾ ಮಾಡಬೇಕು. ಇದು ನೀವು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ ತುಂಬ ಈಸಿಯಾಗಿ ಸ್ಲೀವ್ ಶೇಪ್ ತೆಗಿಬೋದು. ಇವಾಗ ಸ್ಲೀವ್ ಕಟ್ ಮಾಡಬೇಕು. ಮೊದಲೇದಾಗಿ ಬ್ಯಾಕ್ ಪಾರ್ಟ್ ಕಟ್ ಮಾಡಬೇಕು. 2 ಸ್ಲೀವ್ ಹಿಡ್ಕೊಂಡು ಈ ರೀತಿ ನೋಡಿ ಈ ರೀತಿ ನಿಧಾನವಾಗಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿ ಆನಂತರ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡಬೇಕು. ಸ್ಲೀವ್ ಓಪನ್ ಮಾಡಿ ಫ್ರಂಟ್ ಪಾರ್ಟ್ ಕಟ್ ಮಾಡಿದ್ರೆ ಸ್ಲೀವ್ ಕಟಿಂಗ್ ಕಂಪ್ಲೀಟ್ ಆಯಿತು. ಮತ್ತು ನೆಕ್ಸ್ಟ್ ಸ್ಲೀವ್ ಕಟ್ ಮಾಡೋಣ ಬನ್ನಿ. ಮೊದಲಾಗಿ ಅರ್ಧ ಇಂಚು ಮಾರ್ಜಿನ್ ಅಂತ ಮಾರ್ಕ್ ಮಾಡಿ ಆನಂತರ ನಾವು ಇಲ್ಲಿ 10 ಇಂಚ್ ಮಾರ್ಕ್ ಮಾಡಬೇಕು. ಇದು 8 ರಿಂದ 10 ಇಂಚು ಸ್ಲೀವ್ ಲೆಂತ್ ಕಟ್ ಮಾಡ್ತಾ ಇದ್ದೇವೆ. ಆನಂತರ ಮಾರ್ಜಿನ್ ಅಂತ ಎಕ್ಸ್ಟ್ರಾ ಅರ್ಧ ಇಂಚ್ ಮಾರ್ಕ್ ಮಾಡಿ ಇವಾಗ ಬಗಲಿನ ಸುತ್ತಳತೆ 7 ಇಂಚ್ ಮಾರ್ಕ್ ಮಾಡಿ ಹಾಗೆ ಸ್ಟ್ರೇಟಾಗಿ ಒಂದು ಲೈನ್ ಡ್ರಾ ಮಾಡಬೇಕು. ಈ ರೀತಿ ನೀಟಾಗಿ ಲೈನ್ ಡ್ರಾ ಮಾಡಿ
ಇಲ್ಲಿ ಡೌನಿಂಗ್ ಚೇಂಜ್ ಆಗುತ್ತೆ. 8 ರಿಂದ 10 ಇಂಚ್ ಇದು ಸ್ಲೀವ್ ಲೆಂತ್ ಇದೆ. 3.5 ಇಂಚ್ ಡೌನಿಂಗ್ ತೊಗೋಬೇಕು. 3.5 ಇಂಚಿಗೆ ಮಾರ್ಕ್ ಮಾಡಿ ಒಂದು ಲೈನ್ ಡ್ರಾ ಮಾಡಿ. 3.5 ಇಂಚ್ ಮಾರ್ಕ್ ಮಾಡಿದ ನಂತರ ನಾವು ಎಕ್ಸ್ಟ್ರಾ ಮಾರ್ಜಿನ್ ಅಂತ 1.5 ಇಂಚ್ ಮಾರ್ಕ್ ಮಾಡಬೇಕು. 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿ ಈ ರೀತಿ ಒಂದು ಲೈನ್ ಡ್ರಾ ಮಾಡಬೇಕು ನೋಡಿ. ಆನಂತರ ನಾವು ಸ್ಲೀವ್ ಫಿಟ್ಟಿಂಗ್ ಎಷ್ಟಿದೆ ನೋಡಿಕೊಂಡು ಅಷ್ಟು ಮಾರ್ಕ್ ಮಾಡಬೇಕು. ಹಾಗೆ ಎಕ್ಸ್ಟ್ರಾ ಮಾರ್ಜಿನ್ನು ಮಾರ್ಕ್ ಮಾಡಿ ಲೈನ್ ಡ್ರಾ ಮಾಡಿ. ಅಂತ ನಾವು ಇವಾಗ ಸೆಂಟರ್ನಲ್ಲಿ ನೋಡಿರ್ತೀವಿ ಸ್ಕೇಲಿಂದ ಒಂದು ಲೈನ್ ಡ್ರಾ ಮಾಡಿ ಇದನ್ನು ಟೇಪಿಂದ ಅಳತೆ ಮಾಡಿ ನೋಡಬೇಕು ಎಷ್ಟು ಇಂಚ್ ಇದೆ ಅಂತ. ಅಲ್ಲಿವರೆಗೂ ನಾವು ಟೇಪನ್ನು ಮಡಚಬೇಕು. 2 ಫೋಲ್ಡ್ ಮಾಡಿ ಮಾರ್ಕ್ ಮಾಡಿ ಮತ್ತೊಮ್ಮೆ ಟೇಪ್ ಫೋಲ್ಡ್ ಮಾಡಿ ಮಾರ್ಕ್ ಮಾಡಬೇಕು. ಈ 2 ಫೋಲ್ಡ್ ಮಾಡಿದ ನಂತರ ಮೇಲ್ಗಡೆ 1 ಇಂಚ್ ಮಾರ್ಕ್ ಮಾಡಿ. ಆನಂತರ 1ನೇ ಸೆಂಟರ್ ಪಾಯಿಂಟಿಗೆ ಅರ್ಧ ಇಂಚ್ ಹೊರಗಡೆ ಮಾರ್ಕ್ ಮಾಡಿ. ಆನಂತರ 1/4 ಇಂಚ್ ಒಳಗಡೆ ಮಾರ್ಕ್ ಮಾಡಿ. ಇವಾಗ ಅರ್ಧ ಇಂಚಿಂದ ಡೌನಿಂಗ್ವರೆಗೂ ಸ್ಕೇಲ್ ತೊಗೊಂಡು ಈ ರೀತಿ ನೀಟಾಗಿ ಒಂದು ಲೈನ್ ಡ್ರಾ ಮಾಡಿ. ಇವಾಗ ನಾವು ಶೇಪ್ ತೆಗಿಬೇಕು. ಕೈಯಿಂದ ಶೇಪ್ ತೆಗೀರಿ. ಈ 1 ಇಂಚ್ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಂದ ಹಿಡಿದು ಈ ಅರ್ಧ ಇಂಚ್ವರೆಗೂ ಕೈಯಿಂದ ನೀಟಾಗಿ ಶೇಪ್ ತೆಗಿಬೇಕು. ಇದು ಬ್ಯಾಕ್ ಪಾರ್ಟ್ ಆಯಿತು. ಇವಾಗ ಫ್ರಂಟ್ ಸ್ಲೀವ್ ಈ ರೀತಿ ನೀಟಾಗಿ 1/4 ಇಂಚ್ ಒಳಗಡೆ ಮಾರ್ಕ್ ಮಾಡಬೇಕು. ಇವಾಗ ನೋಡಿ ಸ್ಲೀವ್ ಶೇಪ್ ರೆಡಿ ಆಯಿತು. ನಾವು ಸ್ಲೀವನ್ನು ಕಟ್ ಮಾಡಬೇಕು. ಇದು ನಿಧಾನವಾಗಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳಿ. ಆನಂತರ ಫ್ರಂಟ್ ಪಾರ್ಟ್ ಕಟ್ ಮಾಡಿ. ಇದು ಇವಾಗ 8 ರಿಂದ 10 ಇಂಚು ಸ್ಲೀವ್ ಲೆಂತ್ ಆಯಿತು. ಮತ್ತು ಕೊನೆಯದಾಗಿ 11 ಇಂಚಿಂದ 20 ಇಂಚ್ವರೆಗೂ ಸ್ಲೀವ್ ಲೆಂತ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಮೊದಲೇದಾಗಿ ನಾವಿಲ್ಲಿ ಈ ರೀತಿ ದೊಡ್ಡ ಕಾರ್ಡ್ ಶೀಟ್ ತೊಗೊಂಡು 2 ಫೋಲ್ಡ್ ಮಾಡಿ ಇಡಬೇಕು. ಆನಂತರ ಮೊದಲೇದಾಗಿ ನಾವು ಅರ್ಧ ಇಂಚ್ ಮಾರ್ಕ್ ಮಾಡಬೇಕು. ನೋಡಿ ಅರ್ಧ ಇಂಚ್ ಮಾರ್ಕ್ ಮಾಡಿ. ಆನಂತರ ಸ್ಲೀವ್ ಲೆಂತ್ 20 ಇಂಚು ಮಾರ್ಕ್ ಮಾಡಿ. ಇದು ಲಾಂಗ್ ಸ್ಲೀವ್ ಆಗಿದೆ. 20 ಇಂಚು ಮಾರ್ಕ್ ಮಾಡಿ ನೀಟಾಗಿ ರೀತಿ ಟೇಪ್ ಹಿಡ್ಕೊಂಡು 20 ಇಂಚು ಮಾರ್ಕ್ ಮಾಡಿ. ಆನಂತರ ಕೊನೆಯದಾಗಿ ಅರ್ಧ ಇಂಚು ಮಾರ್ಜಿನ್ ಅಂತ ಮಾರ್ಕ್ ಮಾಡಬೇಕು. ಆಮೇಲೆ ಬಗಲಿನ ಸುತ್ತಳತೆ 7 ಇಂಚ್ ಮಾರ್ಕ್ ಮಾಡಿ. 7 ಇಂಚ್ ಮಾರ್ಕ್ ಮಾಡಿ ಒಂದು ಲೈನ್ ಡ್ರಾ ಮಾಡಬೇಕು. ಈ ರೀತಿ ನೀಟಾಗಿ ಸ್ಕೇಲ್ ತಗೊಂಡು ಒಂದು ಲೈನ್ ಡ್ರಾ ಮಾಡಿ ಅಂತ ನೋಡಿ. ಡೌನಿಂಗ್ ಲಾಂಗ್ ಸ್ಲೀವ್ಗೆ ಚೇಂಜ್ ಆಗುತ್ತೆ. 4 ಇಂಚ್ ಡೌನಿಂಗ್ ತೊಗೋಬೇಕು. 4 ಇಂಚಿಗೆ ಮಾರ್ಕ್ ಮಾಡಿ. 4 ಇಂಚ್ ಡೌನಿಂಗ್ ಮಾರ್ಕ್ ಮಾಡಿದಂಥ ಸ್ಕೇಲ್ ತೊಗೊಂಡು ನೀಟಾಗಿ ಒಂದು ಲೈನ್ ಡ್ರಾ ಮಾಡಿ. ಅಂತ ಎಕ್ಸ್ಟ್ರಾ ಮಾರ್ಜಿನ್ ಅಂತ 1.5 ಇಂಚ್ ಮಾರ್ಕ್ ಮಾಡಬೇಕು. 1.5 ಇಂಚ್ಗೆ ಮಾರ್ಕ್ ಮಾಡಿ ಒಂದು ಲೈನ್ ಡ್ರಾ ಮಾಡಿ. ಇದೆಲ್ಲ ಲೈನ್ ಡ್ರಾ ಮಾಡಿದ ನಂತರ ಸೆಂಟರ್ನಲ್ಲಿ ಸ್ಕೇಲ್ ತೊಗೊಂಡು ಈ ರೀತಿ ಒಂದು ಲೈನ್ ಹಾಕಿ ಟೇಪಿಂದ ಅಳತೆ ಮಾಡಿ ಎಷ್ಟು ಇಂಚ್ ಬರುತ್ತೆ ಅದನ್ನು 2 ಫೋಲ್ಡ್ ಮಾಡಬೇಕು. ಟೇಪನ್ನು 2 ಫೋಲ್ಡ್ ಮಾಡಿ ನೋಡಿ ಸೆಂಟರ್ ಪಾಯಿಂಟ್ ಮಾರ್ಕ್ ಮಾಡಿ. ಆನಂತರ ಮತ್ತೆ ಟೇಪ್ ಮಡಚಿ ಸೆಂಟರ್ ಪಾಯಿಂಟ್ ಮಾರ್ಕ್ ಮಾಡಿ. ಮತ್ತು ಮೇಲ್ಗಡೆ 1 ಇಂಚ್ ಮಾರ್ಕ್ ಮಾಡಬೇಕು. ಅಂದರೆ ಫಸ್ಟ್ ಸೆಂಟರ್ ಪಾಯಿಂಟಿಗೆ ಹೊರಗಡೆ ಅರ್ಧ ಇಂಚ್ ಮಾರ್ಕ್ ಮಾಡಿ. ಆನಂತರ ಈ ಕಡೆ ಒಳಗಡೆ 1/4 ಇಂಚ್ ಮಾರ್ಕ್ ಮಾಡಿ. ಇವಾಗ ಡೌನಿಂಗಿಂದ ಅರ್ಧ ಇಂಚವರೆಗೆ ಸ್ಟ್ರೇಟಾಗಿ ಒಂದು ಲೈನ್ ಡ್ರಾ ಮಾಡಬೇಕು. ಅಂತ ನಾವಿಲ್ಲಿ ಕೈಯಿಂದ ಶೇಪ್ ತೆಗಿಬೇಕು. ಸ್ಲೀವ್ ಶೇಪ್ ಬ್ಯಾಕ್ ಸ್ಲೀವ್ ಶೇಪ್ ತೆಗೀರಿ. ಮೊದಲೇದಾಗಿ ನೋಡಿ ರೀತಿ ನೀಟಾಗಿ 1 ಇಂಚಿಂದ ಈ ಅರ್ಧ ಇಂಚವರೆಗೂ ನೀಟಾಗಿ ಶೇಪ್ ತೆಗಿಬೇಕು. ಇದು ಬ್ಯಾಕ್ ಪಾರ್ಟ್ ಶೇಪ್ ಆಯಿತು. ಇವಾಗ ಫ್ರಂಟ್ ಸ್ಲೀವ್ ಶೇಪ್ ತೆಗೀರಿ. ನೋಡಿ ರೀತಿ 1/4 ಇಂಚ್ ಒಳಗಡೆ ಶೇಪ್ ತೆಗಿಬೇಕು. ಇವಾಗ ಕಂಪ್ಲೀಟಾಗಿ ಸ್ಲೀವ್ ಶೇಪ್ ರೆಡಿ ಆಯಿತು. ಮತ್ತು ಸ್ಲೀವ್ ಫಿಟ್ಟಿಂಗ್ ಎಷ್ಟಿದೆ ನೋಡಿಕೊಂಡು ಅಷ್ಟು ಇಂಚ್ ಮಾರ್ಕ್ ಮಾಡಿ. ಅಂತ ಕೊನೆಯದಾಗಿ ಇಷ್ಟು ಮಾರ್ಕ್ ಮಾಡಿ ಸ್ಕೇಲಿಂದ ಲೈನ್ ಡ್ರಾ ಮಾಡಿದರೆ ಕಂಪ್ಲೀಟಾಗಿ ಸ್ಲೀವ್ ಲೆಂತ್ ರೆಡಿ ಆಯಿತು. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಲ್ಲ ಸ್ಲೀವ್ ಡೌನಿಂಗ್ ಚಾರ್ಟು ಮತ್ತು ಎಲ್ಲ ಸ್ಲೀವ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋನು ಆದಷ್ಟು ಜಾಸ್ತಿ ಶೇರ್ ಮಾಡಿ. ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ.